ಬೆಂಗಳೂರಿನ ಒಂದು ಶಾಲೆಯಲ್ಲಿ ಅರ್ಜುನ್ ಮತ್ತು ಕಿರಣ್ ಎಂಬ ಇಬ್ಬರು ಆಪ್ತ ಸ್ನೇಹಿತರು ಓದುತ್ತಿದ್ದರು. ಇಬ್ಬರು 8ನೇ ತರಗತಿಯಲ್ಲಿದ್ದರು. ಒಂದೇ ಬೀದಿಯಲ್ಲಿ ವಾಸಿಸುತ್ತಿದ್ದರು ಮತ್ತು ಶಾಲೆಗೆ ಪ್ರತಿದಿನ ಒಟ್ಟಿಗೆ ಹೋಗುತ್ತಿದ್ದರು. ಅರ್ಜುನ್ ತಂದೆ ತಾಯಿ ಇಬ್ಬರು IT ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಮನೆಯಲ್ಲಿ ಎಲ್ಲ ಸೌಕರ್ಯಗಳಿದ್ದವು. ಕಿರಣ್ ತಂದೆ ಸಣ್ಣ ಅಂಗಡಿ ನಡೆಸುತ್ತಿದ್ದರು. ಮನೆಯಲ್ಲಿ ಅಷ್ಟೊಂದು ಸೌಲಭ್ಯ ಇರಲಿಲ್ಲ. ಆದರೆ ಇಬ್ಬರ ನಡುವಿನ ಸ್ನೇಹಕ್ಕೆ ಈ ವ್ಯತ್ಯಾಸ ಎಂದೂ ಅಡ್ಡಿಯಾಗಿರಲಿಲ್ಲ. ಒಂದು ದಿನ ಅರ್ಜುನ್ಗೆ ಹುಟ್ಟುಹಬ್ಬದ ಉಡುಗೊರೆಯಾಗಿ ಹೊಸ ಸ್ಮಾರ್ಟ್ಫೋನ್ ಸಿಕ್ಕಿತು. ಶಾಲೆಯಲ್ಲಿ ಎಲ್ಲರೂ ಅವನ ಸುತ್ತು ಸೇರಿ ಫೋನ್ ನೋಡತೊಡಗಿದರು. ಅದರ ಕ್ಯಾಮ್ರಾ, ಗೇಮ್ಸ್, ವೇಗ ಎಲ್ಲರಿಗೂ ಇಷ್ಟವಾಯಿತು. ಅರ್ಜುನ್ಗೆ ಬಹಳ ಹೆಮ್ಮೆ ಎನಿಸಿತು. ಅವನು ತರಗತಿಯಲ್ಲಿ ಇದ್ದಕ್ಕಿದ್ದಂತೆ ಹೀರೋ ಆಗಿಬಿಟ್ಟ. ಮೊದಲ ಕೆಲವು ದಿನ ಅವನು ಫೋನ್ನಲ್ಲಿ ಕಲಿಕೆಯ ಆ್ಯಪ್ಗಳನ್ನು ನೋಡಿದ. ಆದರೆ ಕ್ರಮೇಣ ಅವನಿಗೆ ಗೇಮ್ಸ್ ಆಡುವುದೇ ಚಟವಾಗಿಬಿಟ್ಟಿತ್ತು. ಶಾಲೆಯ ಬಿಡುವಿನ ವೇಳೆಯಲ್ಲೂ ಮನೆಗೆ ಬಂದ ಮೇಲೂ ಊಟದ ಮೇಜಿನ ಮೇಲೂ ಫೋನ್ನಲ್ಲೇ ಮುಳುಗಿರುತ್ತಿದ್ದ. ರಾತ್ರಿ ತಡವಾಗಿ ಮಲಗುತ್ತಿದ್ದ. ಬೆಳಗ್ಗೆ ಎದ್ದೇಳಲು ಕಷ್ಟವಾಗುತ್ತಿತ್ತು. ಹೋಮ್ವರ್ಕ್ ಅರ್ಧಂಬರ್ಧ ಮಾಡಿ ಶಾಲೆಗೆ ಬರುತ್ತಿದ್ದ. ಕ್ರಮೇಣ ಅವನ ಓದಿನ ಮೇಲೆ ಗಮನ ಕಡಿಮೆಯಾಯಿತು. ಪರೀಕ್ಷೆಯ ಅಂಕಗಳು ಇಳಿಮುಖವಾದವು. ಶಿಕ್ಷಕರು ಎಚ್ಚರಿಕೆ ಕೊಟ್ಟರು. ಅವನಿಗೆ ಅಷ್ಟಾಗಿ ಪರಿಣಾಮ ಆಗಲಿಲ್ಲ. ಕಿರಣ್ಗೆ ದುಬಾರಿ ಫೋನ್ ಇರಲಿಲ್ಲ. ಒಂದು ಸಾಧಾರಣ ಫೋನ್ ಮಾತ್ರ ಇತ್ತು. ಅದನ್ನು ಪೋಷಕರ ಜೊತೆ ಮಾತನಾಡಲು ಮತ್ತು ವಾರಕ್ಕೊಮ್ಮೆ ಮಾತ್ರ ಬಳಸುತ್ತಿದ್ದ. ಅವನು ತನ್ನ ಸಮಯವನ್ನು ಪುಸ್ತಕ ಓದಲು, ಕ್ರಿಕೆಟ್ ಆಡಲು, ತಂದೆಗೆ ಅಂಗಡಿಯಲ್ಲಿ ಸಹಾಯ ಮಾಡಲು ಮತ್ತು ಗ್ರಂಥಾಲಯದ ಕಂಪ್ಯೂಟರ್ನಲ್ಲಿ ವಾರಕ್ಕೊಮ್ಮೆ ಯೂಟ್ಯೂಬ್ನಲ್ಲಿ ವಿಜ್ಞಾನದ ಪ್ರಯೋಗಗಳು ವಿಡಿಯೋ ನೋಡಲು ಬಳಸುತ್ತಿದ್ದ. ಅವನ ಶಾಲಾ ಸಾಧನೆ ಚೆನ್ನಾಗಿಯೇ ಇತ್ತು. ಶಿಕ್ಷಕರು ಅವನನ್ನು ಮೆಚ್ಚುತ್ತಿದ್ದರು. ಒಂದು ದಿನ ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನದ ಸೈನ್ಸ್ ಎಕ್ಸಿಬಿಷನ್ ಪ್ರಕಟಣೆಯಾಯಿತು. ಒಂದು ತಿಂಗಳ ನಂತರ ಇಡೀ ಶಾಲೆಯ ಮುಂದೆ, ಇನ್ನಿತರ ಶಾಲೆಗಳ ಶಿಕ್ಷಕರ ಮುಂದೆಯೂ ಪ್ರದರ್ಶನ ನಡೆಯಲಿತ್ತು ಮತ್ತು ಗೆದ್ದವರಿಗೆ ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಅವಕಾಶ ಇತ್ತು. ಕಿರಣ್ಗೆ ಇದನ್ನು ಕೇಳಿ ಬಹಳ ಉತ್ಸವವಾಯಿತು. ಅವನು ಆ ದಿನದಿಂದಲೇ ಯೋಜನೆ ರೂಪಿಸಲು ಶುರು ಮಾಡಿದ. ಪ್ರತಿ ವಾರ ಗ್ರಂಥಾಲಯಕ್ಕೆ ಹೋಗಿ ಸೌರಶಕ್ತಿಯ ಬಗ್ಗೆ ವಿಡಿಯೋಗಳನ್ನು ನೋಡಿ ಟಿಪ್ಪಣಿ ಮಾಡಿಕೊಂಡ. ಹಳೆಯ ರಟ್ಟಿನ ಪೆಟ್ಟಿಗೆ, ಚಿಕ್ಕ ಸೋಲಾರ್ ಪ್ಯಾನಲ್ ಎಲ್ಲವನ್ನು ತಂದೆಯ ಸಹಾಯದಿಂದ ಅಂಗಡಿಯ ಹಳೆಯ ಸಾಮಾನುಗಳಿಂದಲೇ ಹೊಂದಿಸಿಕೊಂಡ. ಪ್ರತಿ ಸಂಜೆ 1-2 ಗಂಟೆ ತಾಳ್ಮೆಯಿಂದ ಕೆಲಸ ಮಾಡಿ ಒಂದು ಸುಂದರವಾದ ಸೌರಶಕ್ತಿ ಮಾದರಿ ಸೋಲಾರ್ ಮಾಡೆಲ್ ಸಿದ್ಧಪಡಿಸಲು ಅದು ಸೂರ್ಯನ ಬೆಳಕಿನಿಂದ ಪುಟ್ಟ ಫ್ಯಾನ್ ತಿರುಗಿಸುವಂತಿತ್ತು. ಅರ್ಜುನ್ಗೆ ಪ್ರದರ್ಶನದ ಬಗ್ಗೆ ಗೊತ್ತಿತ್ತು. ಆದರೆ ಅವನು ಇನ್ನೂ ಸಮಯ ಇದೆ, ಆಮೇಲೆ ಮಾಡಿದರಾಯಿತು ಎಂದು ಮುಂದೂಡುತ್ತಲೇ ಇದ್ದ. ಪ್ರತಿ ಸಂಜೆ ಗೇಮ್ಸ್ ಆಡುವುದರಲ್ಲಿ ಸಮಯ ಕಳೆದು ಹೋಗುತ್ತಿತ್ತು. ಪ್ರದರ್ಶನದ ಹಿಂದಿನ ರಾತ್ರಿ ಮಾತ್ರ ಅವನಿಗೆ ಎಚ್ಚರವಾಯಿತು. ಅವಸರದಲ್ಲಿ ಇಂಟರ್ನೆಟ್ನಿಂದ ಮಾಹಿತಿ ಹುಡುಕಿ ಅದನ್ನೇ ಒಂದು ಚಾರ್ಟ್ನಲ್ಲಿ ಬರೆದುಕೊಂಡ. ಪ್ರದರ್ಶನದ ದಿನ ಬಂತು. ಕಿರಣನ ಮಾದರಿಯ ಮುಂದೆ ದೊಡ್ಡ ಗುಂಪೇ ಸೇರಿತು. ಶಿಕ್ಷಕರು, ಪೋಷಕರು, ಬೇರೆ ಶಾಲೆಯ ಜನರು ಬಂದು ಅವನ ಮಾದರಿಯನ್ನು ಮೆಚ್ಚಿಕೊಂಡರು. ಪ್ರಾಂಶುಪಾಲರು ಸ್ವತಃ ಬಂದು ಬೆನ್ನು ತಟ್ಟಿ ಇದನ್ನು ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಕಳಿಸೋಣ ಎಂದು ಘೋಷಿಸಿದರು. ಅರ್ಜುನ್ ತನ್ನ ಚಾರ್ಟ್ ಹಿಡಿದು ನಿಂತಿದ್ದ. ಆದರೆ ಯಾರು ಅದರ ಬಳಿ ಹೆಚ್ಚು ಸಮಯ ನಿಲ್ಲಲಿಲ್ಲ. ಒಬ್ಬ ಶಿಕ್ಷಕ ಅವನ ಚಾರ್ಟ್ ನೋಡಿ, ಇದೆಲ್ಲ ಇಂಟರ್ನೆಟ್ನಿಂದ ಕಾಪಿ ಮಾಡಿದ್ದು ಎಂದು ಗೊತ್ತಾಗುತ್ತದೆ, ಸ್ವತಃ ಪ್ರಯತ್ನ ಎಲ್ಲಿ ಎಂದು ಕೇಳಿದಾಗ ಅರ್ಜುನ್ಗೆ ಬಹಳ ಮುಜುಗರವಾಯಿತು. ಆ ರಾತ್ರಿ ಮನೆಗೆ ಹೋದ ಅರ್ಜುನ್ ಬಹಳ ಬೇಸರದಿಂದ ಕುಳಿತಿದ್ದ. ಅವನ ತಂದೆ ಕಾರಣ ಕೇಳಿದಾಗ ಅವನು ನಡೆದದ್ನೆಲ್ಲ ಹೇಳಿದ. ತಂದೆ ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ ಪ್ರೀತಿಯಿಂದ ಹೇಳಿದರು, ಮಗು, ಫೋನ್ ಒಳ್ಳೆಯದು, ಕೆಟ್ಟದ್ದು ಎಂಬುದು ಅದನ್ನು ಹೇಗೆ ಬೆಳೆಸುತ್ತೀಯೇ ಎಂಬುದರಲ್ಲಿ ಮೇಲೆ ಅವಲಂಬಿತ. ಅದೇ ಫೋನ್ನಲ್ಲಿ ನೀನು ಹೊಸ ವಿಷಯ ಕಲಿಯಬಹುದಿತ್ತು, ಹೊಸ ಕೌಶಲ್ಯ ಬೆಳೆಸಿಕೊಳ್ಳಬಹುದಿತ್ತು, ಸ್ವತಃ ಪ್ರಾಜೆಕ್ಟ್ ಮಾಡಬಹುದಿತ್ತು. ಆದರೆ ನೀನು ಅದನ್ನು ಬರೀ ಗೇಮ್ಸ್ಗೆ ಮಾತ್ರ ಬೆಳೆಸಿದ್ದೆ. ಕಿರಣ್ಗೆ ದುಬಾರಿ ಫೋನ್ ಇಲ್ಲದಿದ್ದರೂ ಅವನಿಗಿದ್ದ ಸಣ್ಣ ಅವಕಾಶವೇ ಸರಿಯಾಗಿ ಬಳಸಿ ತಾಳ್ಮೆಯಿಂದ ಶಿಸ್ತಿನಿಂದ ಮುಂದೆ ಬಂದ. ಸಂಪನ್ಮೂಲ ಕಡಿಮೆ ಇದ್ದರೂ ಶ್ರಮ ಮತ್ತು ಯೋಜನೆ ಇದ್ದರೆ ಏನಾದರೂ ಸಾಧಿಸಬಹುದು ಎಂಬುದನ್ನು ಅವನು ತೋರಿಸಿಕೊಟ್ಟಿದ್ದಾನೆ. ಈ ಮಾತು ಅರ್ಜುನಿಗೆ ಆಳವಾಗಿ ತಟ್ಟಿತು. ಮರುದಿನ ಶಾಲೆಗೆ ಹೋದವನ್ನೇ ಕಿರಣ್ನ ಬಳಿ ಹೋಗಿ, ನಿನ್ನ ಮಾದರಿ ಗೆದ್ದಿದ್ದಕ್ಕೆ ಅಭಿನಂದನೆ. ನಾನು ಸೋಮಾರಿತನ ಮಾಡಿ ಕೊನೆಗೆ ಅವಸರದಲ್ಲಿ ಏನೋ ಮಾಡಿ ತಂದೆ, ಅದಕ್ಕೆ ಸೋತೆ. ನೀನು ನಿನ್ನ ಸಮಯವನ್ನು ಎಷ್ಟು ಚೆನ್ನಾಗಿ ಬಳಸಿಕೊಂಡಿದ್ದೀಯೆ ಎಂದು ನನಗೆ ಕಲಿಸು ಎಂದು ಪ್ರಾಮಾಣಿಕವಾಗಿ ಕೇಳಿಕೊಂಡ. ಕಿರಣ್ಗೆ ಸ್ನೇಹಿತನ ಈ ಪ್ರಾಮಾಣಿಕತೆ ಇಷ್ಟವಾಯಿತು.
ಸಂತೋಷದಿಂದ ಒಪ್ಪಿಕೊಂಡ. ಇಬ್ಬರೂ ಸೇರಿ ಒಂದು ಸಮಯ ಪಟ್ಟಿ ಮಾಡಿಕೊಂಡರು. ಎಷ್ಟು ಹೊತ್ತು ಓದು, ಎಷ್ಟು ಹೊತ್ತು ಆಟ, ಎಷ್ಟು ಹೊತ್ತು ಫೋನ್ ಬಳಕೆ ಎಂದು ಸ್ಪಷ್ಟವಾಗಿ ವಿಂಗಡಿಸಿಕೊಂಡರು. ಅರ್ಜುನ್ ತನ್ನ ಫೋನ್ನಲ್ಲಿ ಗೇಮ್ಸ್ ಆ್ಯಪ್ಗಳ ಸಮಯ ಮಿತಿ ಇಟ್ಟುಕೊಂಡು ಬದಲಿಗೆ ಕೋಡಿಂಗ್ ಕಲಿಸುವ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡ. ಕಿರಣ್ ಕೂಡ ಈಗ ಅರ್ಜುನನ ಫೋನ್ನಲ್ಲಿ ವಾರಕ್ಕೆ 1-2 ಬಾರಿ ಒಳ್ಳೆಯ ಶೈಕ್ಷಣಿಕ ವಿಡಿಯೋಗಳನ್ನು ನೋಡಲು ಅನುಕೂಲವಾಯಿತು. ಮೊದಲು ಅರ್ಜುನ್ಗೆ ಗೇಮ್ಸ್ ಬಿಡುವುದು ಕಷ್ಟವಾಯಿತು. 2 ಬಾರಿ ಹಳೆಯ ಚಟಕ್ಕೆ ಮರಳಿದ. ಆದರೆ ಕಿರಣ್ ತಾಳ್ಮೆಯಿಂದ ಪ್ರೋತ್ಸಾಹಿಸುತ್ತಾ ಜೊತೆಗಿದ್ದ. ಕೆಲವು ತಿಂಗಳುಗಳ ನಂತರ ಅರ್ಜುನನ ಅಂಕಗಳು ಸುಧಾರಿಸಿದವು. ಅವನು ಫೋನ್ನಲ್ಲಿ ಹೊಸ ಆ್ಯಪ್ಗಳ ಮೂಲಕ ಕೋಡಿಂಗ್ ಕಲಿಯುವ ಪ್ರಾರಂಭಿಸಿದ. ಸಣ್ಣ ಗೇಮ್ಗಳನ್ನೇ ಸ್ವತಃ ತಯಾರಿಸಿ ತೊಡಗಿದ. ಮುಂದಿನ ವರ್ಷದ ವಿಜ್ಞಾನ ಪ್ರದರ್ಶನದಲ್ಲಿ ಅರ್ಜುನ್ ಮತ್ತು ಕಿರಣ್ ಇಬ್ಬರು ಸೇರಿ ಒಂದು ಆ್ಯಪ್ ತಯಾರಿಸಿದರು. ಅದು ಸಣ್ಣ ವಿದ್ಯಾರ್ಥಿಗಳಿಗೆ ಗಣಿತ ಕಲಿಸುವ ಆಟದ ಮೂಲಕ ಕಲಿಸುವ ಆ್ಯಪ್ ಆಗಿತ್ತು. ಅರ್ಜುನನ ಟೆಕ್ ಜ್ಞಾನ ಮತ್ತು ಕಿರಣ್ನ ಶಿಸ್ತು ಯೋಜನೆ ಎರಡೂ ಸೇರಿ ಒಂದು ಅದ್ಭುತ ಪ್ರಾಜೆಕ್ಟ್ ಸಿದ್ಧವಾಯಿತು. ಈ ಬಾರಿ ಇಬ್ಬರು ಪ್ರಥಮ ಬಹುಮಾನ ಗೆದ್ದರು ಮತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲೂ ಭಾಗವಹಿಸುವ ಅವಕಾಶ ಪಡೆದರು. ಟೆಕ್ನಾಲಜಿ, ಫೋನ್, ಇಂಟರ್ನೆಟ್ ಇವು ಒಳ್ಳೆಯದು, ಕೆಟ್ಟದ್ದು ಎಂಬುದು ಅದನ್ನು ಬಳಸುವ ವಿಧಾನದ ಮೇಲೆ ಅವಲಂಬಿತ. ದುಬಾರಿ ವಸ್ತುಗಳಿಗಿಂತ ಸಮಯದ ಸದುಪಯೋಗ, ಶಿಸ್ತು ಮತ್ತು ತಾಳ್ಮೆ ಮುಖ್ಯ. ಯಶಸ್ವಿಗೆ ಸಂಪನ್ಮೂಲಗಳಿಗಿಂತ ಅವುಗಳನ್ನು ಸರಿಯಾಗಿ ಬಳಸುವ ವಿವೇಚನೆಯೇ ಮುಖ್ಯ ಪಾತ್ರ ವಹಿಸುತ್ತದೆ ಮತ್ತು ತಪ್ಪನ್ನು ಒಪ್ಪಿಕೊಂಡು ಸುಧಾರಿಸಿಕೊಳ್ಳುವ ಮನೋಭಾವನೆ ನಿಜವಾದ ಬೆಳವಣಿಗೆ ದಾರಿ.